Hello everyone, welcome back to our YouTube channel Prism Infotech Hasana. Program number 12 ಈ ರೀತಿ ಇದೆ. Reading data from keyboard, example, accept your name and display it. ಈ ಪ್ರೋಗ್ರಾಮ್ ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಇದು ಕಂಪ್ಯೂಟರ್ ಮೆಮೊರಿ ಲೊಕೇಶನ್. ಫಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಕೀಬೋರ್ಡ್ ಮುಖಾಂತರ ಡೇಟಾನ ರೀಡ್ ಮಾಡೋಕ್ಕೋಸ್ಕರ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ. ಈ ಇನ್ಪುಟ್ ಫಂಕ್ಷನ್ ರೀಡ್ ಮಾಡಂತಹ ಡೇಟಾನ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ವೇರಿಯಬಲ್ ಬೇಕಾಗುತ್ತೆ. ನೇಮ್ ಈಕ್ವಲ್ಸ್ ಓವರ್ ಆಲ್ ಸ್ಟೇಟ್ಮೆಂಟ್ ಈ ರೀತಿ ಆಯ್ತು. ನೇಮ್ ಈಕ್ವಲ್ಸ್ ಇನ್ಪುಟ್ ಆಫ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಕಂಪ್ಯೂಟರ್ ಇಸ್ ಕೀಪ್ ಆನ್ ವೇಟಿಂಗ್ ಅಂದ ಔಟ್ಪುಟ್ ಸ್ಕ್ರೀನ್. ಹಾಗಾದ್ರೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಯೂಸರ್ ಒಂದು ನೇಮ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ಉದಾಹರಣೆಯಲ್ಲಿ ಗೌತಮ್ ಅಂತ ಎಂಟ್ರಿ ಮಾಡಿದ ತಕ್ಷಣನೇ ನಿಮ್ಮ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಒಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ಕಂಟೆಂಟ್ ಏನಿರುತ್ತೆ ಅಂತ ಹೇಳಿದ್ರೆ ನೀವು ಎಂಟ್ರಿ ಮಾಡದಂತಹ ನೇಮು ಈ ಉದಾಹರಣೆಯಲ್ಲಿ ಗೌತಮ್ ಅಂತ ಸ್ಟೋರ್ ಆಗಿರುತ್ತೆ. ಆ ಆಬ್ಜೆಕ್ಟ್ ನೇಮ್ ಅಂತಕ್ಕಂತಹ ವೇರಿಯಬಲ್ ನೇಮ್ ಇಂದ ರೆಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಪ್ರಿಂಟ್ ಆಫ್ ನೇಮ್. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಔಟ್ಪುಟ್ ನ ಜನರೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನೇಮ್ ಅಂತಕ್ಕಂತಹ ವೇರಿಯಬಲ್ ಒಳಗಡೆ ಇರ್ತಕ್ಕಂತಹ ನೇಮ್ ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಈಗ ಈ ಪ್ರೋಗ್ರಾಮ್ ನ ಆನ್ಲೈನ್ ಕಂಪೈಲರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಪ್ರೋಗ್ರಾಮ್ ನಂಬರ್ 5.12 ನ ಆಸ್ ಇಟ್ ಈಸ್ ಟೈಪ್ ಮಾಡಿದೀವಿ. ಹಾಗಾದ್ರೆ ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ನೋಡಿ, ರನ್ ಮಾಡಿದಾಗ ಇಟ್ ಈಸ್ ಕೀಪ್ ಆನ್ ವೇಟಿಂಗ್ ಆನ್ ಔಟ್ಪುಟ್ ಸ್ಕ್ರೀನ್. ಹಾಗಾದ್ರೆ ಈ ಉದಾಹರಣೆಯಲ್ಲಿ ಗೌತಮ್ ಅಂತ ಎಂಟ್ರಿ ಮಾಡೋಣ. ಇದ ನಂತರ ಎಂಟರ್ ಕೀ ಪ್ರೆಸ್ ಮಾಡೋಣ. ನೋಡಿ, ಎಂಟರ್ ಕೀ ಪ್ರೆಸ್ ಮಾಡಿದಾಗ ಇನ್ನೊಂದ್ಸಾರಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಗೌತಮ್ ಅಂತ ಬಂದಿದೆ. ಮೊದಲನೇ ನೇಮು ನಾವು ಎಂಟ್ರಿ ಮಾಡಿದ್ದು, ಎರಡನೇ ನೇಮು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಜನರೇಟ್ ಮಾಡಿರ್ತಕ್ಕಂತಹ ಔಟ್ಪುಟ್. ಇದೇ ಪ್ರೋಗ್ರಾಮ್ ನ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಆಗಿ ಮಾಡ್ತಾ ಹೋಗೋಣ. ಈ ಪ್ರೋಗ್ರಾಮ್ ನ ಮತ್ತೊಮ್ಮೆ ರನ್ ಮಾಡೋಣ. ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಯೂಸರ್ಗೆ ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲ. ಈ ತರ ಖಾಲಿ ಸ್ಕ್ರೀನ್ ಬಂದ್ರೆ ಯೂಸರ್ ಏನ್ ಮಾಡ್ಬೇಕು ಅಂತ ತೋಚಲ್ಲ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾ ಹೋಗೋಣ. ಎನಿಹೋ ಇನ್ನೊಂದ್ಸರಿ ನಾವು ಇನ್ಪುಟ್ ನ ಎಂಟ್ರಿ ಮಾಡಲೇಬೇಕು. ಆ ಉದ್ದೇಶಕ್ಕೋಸ್ಕರ ಈ ಸರಿ ಕೌಶಿಕ್ ಅಂತ ಎಂಟ್ರಿ ಮಾಡೋಣ. ಔಟ್ಪುಟ್ ನ ಕ್ಲಿಯರ್ ಮಾಡೋಣ. ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಔಟ್ಪುಟ್ ಸ್ಕ್ರೀನ್ ನಲ್ಲಿ ಯೂಸರ್ಗೆ ಯಾವ್ದಾದ್ರು ಒಂದು ಇನ್ಸ್ಟ್ರಕ್ಷನ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಪ್ರೋಗ್ರಾಮ್ ನ ಸ್ವಲ್ಪ ಆಲ್ಟರ್ ಮಾಡೋಣ. ಈ ಇನ್ಪುಟ್ ಫಂಕ್ಷನ್ ಅಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಏನ್ ಎಂಟ್ರಿ ಮಾಡ್ತೇವೆ ಅದು ಎಸ್ ಇಟ್ ಈಸ್ ಔಟ್ಪುಟ್ ಅಲ್ಲಿ ಬರುತ್ತೆ. ಈ ಇನ್ಪುಟ್ ಫಂಕ್ಷನ್ ಅಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಕೊಡ್ತಕ್ಕಂತಹ ಇನ್ಸ್ಟ್ರಕ್ಷನ್ ನ ಪ್ರಾಂಪ್ಟ್ ಅಂತ ಕರಿತಾ ಹೋಗ್ತೀವಿ. ಈ ಉದಾಹರಣೆಯಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಎಂಟರ್ ಯುವರ್ ನೇಮ್ ಅಂತ ಕೊಟ್ಟಿದ್ದೇವೆ. ಮತ್ತೊಮ್ಮೆ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ರನ್ ಮಾಡಿದಾಗ ನೋಡಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಎಂಟರ್ ಯುವರ್ ನೇಮ್ ಅಂತ ಬಂದಿದೆ. ಈಗ ಮತ್ತೊಮ್ಮೆ ನೇಮ್ ನ ಎಂಟ್ರಿ ಮಾಡೋಣ. ನೇಮ್ ನ ಎಂಟ್ರಿ ಮಾಡಿದ ನಂತರ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನಾವು ಗಮನಿಸಬಹುದು ಗೋಪಾಲ್ ಕೃಷ್ಣ ಅಂತ ಬಂದಿದೆ. ಹಿಂದೆ ರನ್ ಮಾಡಿದ್ದಕ್ಕೂ ಈಗ ರನ್ ಮಾಡಿದ್ದಕ್ಕೂ ಡಿಫ್ರೆನ್ಸ್ ನ ಗಮನಿಸಬಹುದು. ಆದ್ರೆ ಗಿವನ್ ನೇಮ್ ಈಕ್ವಲ್ಸ್ ಗೋಪಾಲ್ ಕೃಷ್ಣ ಅಂತ ಬಂದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು. ಆ ಉದ್ದೇಶಕ್ಕೋಸ್ಕರ ಮತ್ತೊಮ್ಮೆ ಕೋಡ್ ನ ಮಾಡಿಫಿಕೇಶನ್ ಮಾಡೋಣ. ಈ ಪ್ರಿಂಟ್ ಫಂಕ್ಷನ್ ಅಲ್ಲಿ ನೇಮ್ ವೇರಿಯಬಲ್ ಗಿಂತ ಮೊದಲು ಡಬಲ್ ಕೊಟೇಶನ್ ಒಳಗಡೆ ಗಿವನ್ ನೇಮ್ ಈಕ್ವಲ್ಸ್ ಅಂತ ಟೈಪ್ ಮಾಡಿದ ನಂತರ ಕಾಮಾ ಎಂಟ್ರಿ ಮಾಡಬೇಕಾಗುತ್ತೆ. ಈ ಪ್ರೋಗ್ರಾಮ್ ನ ಮತ್ತೊಮ್ಮೆ ರನ್ ಮಾಡಿದಾಗ ಎಂಟರ್ ಯುವರ್ ನೇಮ್ ಅಂತ ಬಂದಿದೆ. ಹಾಗಾದ್ರೆ ಯೂಸರ್ಗೆ ಒಂದು ಇನ್ಸ್ಟ್ರಕ್ಷನ್ ಇದೆ. ಈ ಇನ್ಸ್ಟ್ರಕ್ಷನ್ ನ ಓದ್ಕೊಂಡ್ರೆ ಯೂಸರ್ ಗೊತ್ತಾಗುತ್ತೆ ಒಂದು ನೇಮ್ ನ ಎಂಟ್ರಿ ಮಾಡ್ಬೇಕಂತ. ಗೌತಮ್ ಅಂತ ಎಂಟ್ರಿ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ಗಮನಿಸಬಹುದು ಗಿವನ್ ನೇಮ್ ಈಕ್ವಲ್ಸ್ ಗೌತಮ್ ಅಂತ ಬಂದಿದೆ. ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಯೂಸರ್ಗೆ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಯೂಸರ್ ಗೌತಮ್ ಅಂತ ಎಂಟ್ರಿ ಮಾಡಿದ್ದಾನೆ. ಆ ನಂತರ ಔಟ್ಪುಟ್ ಗಿವನ್ ನೇಮ್ ಈಕ್ವಲ್ಸ್ ಗೌತಮ್ ಅಂತ ಬಂದಿದೆ. ಯೂಸರ್ಗೆ ಅರ್ಥ ಆಗುತ್ತೆ ಅವರೇ ಎಂಟ್ರಿ ಮಾಡಿದಂತಹ ನೇಮ್ ಗೌತಮ್ ಅಂತ ಗೊತ್ತಾಗುತ್ತೆ. ನಾವು ಯಾವುದೇ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ನ ಬರೀಬೇಕಾದ್ರೆ ಈ ರೀತಿ ಯೂಸರ್ ಫ್ರೆಂಡ್ಲಿ ಇದ್ರೆ ಒಳ್ಳೇದು. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರೋಗ್ರಾಮ್ ಒಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು.